ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಿಂತಿರೋ ನೀರು ಸೇಫು ಅಂತ ಅದರಲ್ಲೇ ಈಜಾಡ್ಕೊಂಡಿರ್ತೀರೇನ್ರಿ? ಹಳೆ ನೀರು ಹರಿತಾ ಇರಬೇಕು, ಹೊಸ ನೀರು ಬರ್ತಾ ಇರಬೇಕು. ಪ್ರಭು ಅವರೇ, ನಿಮ್ಮ ಆಕ್ಷೇಪಣೆ ಯಾಕೆ ಅಂತ ಕೇಳ್ಬೋದಾ? ಪಾಚಿ ಕಟ್ಟಿದೆ ನಿಂತಿರೋ ನೀರು ಕೆಳಗಡೆ. ಅದನ್ನು ಮುಚ್ಚಿಟ್ಕೊಂಡ್ರೆ ಗೊತ್ತಾಗಲ್ಲ ಅನ್ಕೊಂಡಿದ್ದಾರೆ. ಅದೇನ್ ಹೇಳ್ಬೇಕಂತಿದ್ದೀರೋ ಸರಿಯಾಗಿ ಹೇಳ್ರಿ ಪ್ರಭು. ಒಂದು ಸಂಘದ ಅಧ್ಯಕ್ಷ ಆಗೋದಕ್ಕೆ ಅಥವಾ ಲೀಡರ್ ಆಗೋದಕ್ಕೆ ಅವನಲ್ಲಿ ಎಂತೆಂಥ ಕ್ವಾಲಿಟೀಸ್ ಇರಬೇಕು ಅಂತ ಗೊತ್ತಾ? ಅವನು ಆದರ್ಶ ವ್ಯಕ್ತಿ ಆಗಿರಬೇಕು. ಅವನನ್ನು ನೋಡಿದ್ರೆ ನಮ್ಮಲ್ಲಿ ಗೌರವ ಹುಟ್ಟಬೇಕು. ಆದರೆ ನೀವೆಲ್ಲ ಸೇರಿ ಆಯ್ಕೆ ಮಾಡಕ್ ಹೊರಟಿರುವ ಅಧ್ಯಕ್ಷನ ಮನೆನೇ ಗಬ್ಬು ನಾರ್ತಿದೆ. ಇನ್ನು ನಿಮ್ಮನ್ನೆಲ್ಲ ಉದ್ಧಾರ ಮಾಡ್ತಾನ ಅವನು? ರೀ ಪ್ರಭು, ಪರ್ಸನಲ್ಲೇ ಬೇರೆ ಪ್ರೊಫೆಷನಲ್ಲೇ ಬೇರೆ ರೀ. ಪರ್ಸನಲ್ ಬದುಕಲ್ಲಿ ನೆಟ್ಟಿಗಿದ್ರೆ ತಾನೇ ಪ್ರೊಫೆಷನಲ್ ಆಗು ನೆಟ್ಟಿಗಿರೋದು ಅಲ್ವೇನ್ರಿ ಅಧ್ಯಕ್ಷರೇ? ಇವರ ಮೊದಲನೇ ಮಗ ಅಪ್ಪ ಹಾಕಿರೋ ಆಲ್ದ ಮರಕ್ಕೆ ಚೋತಾಡ್ತಿರೋ ಮಂಗ. ಇನ್ನೊಬ್ಬ ಯಾವ ಬೀದಿಲಿ ಯಾವ ಬ್ರಾಂಡ್ ಕುಡ್ಕೊಂಡು ವಾಲಾಡ್ತಿರ್ತಾನೋ ಅವನಿಗೆ ಗೊತ್ತಿರಲ್ಲ. ಇನ್ನು ಮೂರನೇ ಭವಿಷ್ಯನೋ ಆ ದೇವ್ರಿಗೆ ಪ್ರೀತಿ. ಇನ್ನು ಅವನ ತಂಗಿ ಗಂಡನ್ನ ಬಿಟ್ಟು ಅಣ್ಣನ ನೆರಳಲ್ಲಿ ತಂಪಾಗಿದ್ದಾಳೆ. ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಅನ್ನೋ ಹಾಗೆ ಇಂಥವ್ರನ್ನ ಅಧ್ಯಕ್ಷನಾಗಿ ಆಯ್ಕೆ ಮಾಡಕ್ ಹೊರಟಿದ್ದೀರಾ. ನೀವು ಯಾರನ್ನು ಬೇಕಾದರೂ ಆಯ್ಕೆ ಮಾಡಬಹುದು, ನಂದೇನು ಅಭ್ಯಂತರ ಇಲ್ಲ. ಯಾರೇ ಆಯ್ಕೆ ಆದರೂ ನನ್ನ ಸಹಕಾರ ಇದ್ದೇ ಇರುತ್ತೆ. ಸೇವೆ ಮಾಡೋದಷ್ಟೇ ನನ್ನ ಕರ್ತವ್ಯ. ನಾನಿನ್ ಬರ್ತೀನಿ. ಉತ್ತರ ಕೊಡಕ್ಕಾಗದೆ ಕಾಲ್ ಕೀಳ್ತಿರೋ ಅಧ್ಯಕ್ಷರು ನೋಡಿ ನಗಬೇಕೋ ಅಳ್ಬೇಕೋ ಗೊತ್ತಾಗ್ತಾ ಇಲ್ಲ. ನಾವು ಬೀದಿಯಲ್ಲಿ ಓಡಾಡ್ತಿರ್ಬೇಕಾದ್ರೆ ನಾಯಿಗಳು ನಮ್ಮನ್ನು ನೋಡಿ ಬೊಗಳ್ತವೆ, ಕಚ್ಚಿಬಿಡ್ತೀವಿ ಅಂತ ಹೆದರಿಸ್ತವೆ. ಹಾಗಂತ ಕಲ್ಲುಗಳು ತೆಗೆದು ಅದ್ರ ಮೇಲೆ ಬೀಸಕ್ಕೆ ಹೋಗ್ಬಾರ್ದು. ಏನೂ ಪ್ರಯೋಜನ ಇಲ್ಲ. ಆ ನಾಯಿಗಳು ಬೊಗಳೋದನ್ನ ನಿಲ್ಲಿಸೋದೇ ಇಲ್ಲ. ನಿನಗೆ ನನ್ನನ್ನು ಪ್ರಶ್ನೆ ಮಾಡೋದಕ್ಕೆ ಅಧಿಕಾರ ಇದೆ, ಆದರೆ ನನ್ನಿಂದ ಉತ್ತರ ಪಡ್ಕೊಳ್ಳೋ ಯೋಗ್ಯತೆ ನಿನಗಿದೆಯಾ? ಆ ಅರ್ಹತೆ ನಿನಗಿದೆಯಾ? ಏನೋ ಒಂದೇ ಇಲ್ಲೇನ್ ನಡೀತು ಅದ್ಯಾರಿಗೂ ಗೊತ್ತಾಗೋದು ಬೇಡ.